ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಹುಲ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ನೂತನ ಕೊಠಡಿಗಳನ್ನು ಶಾಸಕ ಶರತ್ ಬಚ್ಚೇಗೌಡ ಉದ್ಘಾಟಿಸಿದರು. ಮೇ ದಕ್ಷಿಣ್ ಫೌಂಡ್ರಿ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ CSR ಅನುದಾನದಲ್ಲಿ 25 ಲಕ್ಷ ರು ಹಣವನ್ನು ವಿನಿಯೋಗಿಸುವುದರ ಮೂಲಕ 2 ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅದನ್ನು ಶಾಸಕ ಶರತ್ ಬಚ್ಚೇಗೌಡ ನಾಮಫಲಕ ಅನಾವರಣ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಾಸಕ ಶರತ್ ಬಚ್ಚೇಗೌಡ ಅವರಿಗೆ ಇಲ್ಲಿನ ಶಾಲಾ ಮಕ್ಕಳು ಅದ್ದೂರಿಯಾಗಿ ಸ್ವಾಗತವನ್ನು ಪೂರ್ಣಕುಂಭ ಹೊತ್ತು ಕೋರಿದರು. ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ ಬಳಿಕ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಖಾಸಗಿ ಶಾಲೆಯಷ್ಟೇ ಗುಣಮಟ್ಟದ ಶಿಕ್ಷಣ ಕಲಿಸುವುದರ ಮೂಲಕ ಪೋಷಕರ ಮನಸ್ಸನ್ನು ಗೆದ್ದರೆ ದಾಖಲಾತಿ ಪ್ರಮಾಣ ತನ್ನಿಂತಾನೇ ಹೆಚ್ಚಳವಾಗುತ್ತದೆ. ಆದ್ದರಿಂದ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಕೊಡುವ ಮೂಲಕ ಸರ್ಕಾರಿ ಶಾಲೆಗಳ ಮೇಲಿನ ವಿಶ್ವಾಸವನ್ನು ಪೋಷಕರಿಗೆ ಹೆಚ್ಚಿಸಬೇಕು. ಮೇ ದಕ್ಷಿಣ್ ಫೌಂಡ್ರಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ CSR ಅನುದಾನದಲ್ಲಿ ಆರೋಗ್ಯ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಾ ಕಳೆದ 10 ವರ್ಷಗಳಿಂದ ತಮ್ಮ ಸೇವೆಯನ್ನು ಒದಗಿಸುತ್ತಾ ಬಂದಿರುವುದು ಶ್ಲಾಘನೀಯ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮೇ ದಕ್ಷಿಣ್ ಫೌಂಡ್ರಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ವಿಶ್ವಜಿತ್ ಬ್ಯಾನರ್ಜಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ್, ಬಮೂಲ್ ನಿರ್ದೇಶಕ LNT ಮಂಜುನಾಥ್, SDMC ಅಧ್ಯಕ್ಷ ರಾಜಗೋಪಾಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಕ್ಕಹುಲ್ಲೂರು ಬಚ್ಚೇಗೌಡ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸಪ್ಪ, ಗೋದ್ರೇಜ್ ಕಂಪನಿ ಮುಖ್ಯಸ್ಥ ಪ್ರಸಾದ್ ಪಾಟೀಲ್, ಮುಖಂಡರಾದ ಜಾನಕಿರಾಮ್ ರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಮೇ ದಕ್ಷಿಣ್ ಫೌಂಡ್ರಿ ವ್ಯವಸ್ಥಾಪಕ ನಿರ್ದೇಶಕರಾದಂಥ ವಿಶ್ವಜಿತ್ ಬ್ಯಾನರ್ಜಿ ಅವರು ಆಗಮಿಸಿದ್ದಾರೆ. ವಿಶೇಷವಾಗಿ ನಾವು ನೋಡ್ಬೇಕಂತಂದ್ರೆ ಒಂದು ಕುಟುಂಬಕ್ಕೆ ಬೀಳಂತ ಒಂದು ದೊಡ್ಡ ಹೊರೆ ಅಥವಾ ವರ್ಷಕ್ಕೆ ಬೀಳಂತ ಒಂದು ದೊಡ್ಡ ಖರ್ಚುಗಳೇನಿದೆ ಅಂತಂದ್ರೆ ಅದು 2. ಒಂದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇವತ್ತು ಎಂತ ಒಂದು ಸಣ್ಣ ಪುಟ್ಟ ಖಾಸಗಿ ಶಾಲೆಗೆ ಕರ್ಕೊಂಡು ಹೋದ್ರು ಕೂಡ 40,000ಕ್ಕಿಂತ ಕಡಿಮೆ ಎಲ್ಲಿ ಕೂಡ ವಾರ್ಷಿಕವಾಗಿ ನಿಮ್ಗೆ ಫೀಸ್ನ ಮೊತ್ತ ಇರಲ್ಲ. ಕನಿಷ್ಠ 40,000 ಆದ್ರೂ ಕಟ್ಟಬೇಕಾಗ್ತದೆ. 2ನೇದು ಬಂದು ನಮ್ಗೇನಾದ್ರೂ ಅನಾರೋಗ್ಯ ಆದಾಗ, ಚಿಕಿತ್ಸೆಗೆಲ್ಲಾದ್ರೂ ಆಸ್ಪತ್ರೆಗಳಿಗೆ ಹೋದಾಗ ಆವಾಗ ಬರಂತ ಒಂದು ಹೊರೆ. ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಅಂತೂ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಲಕ್ಷದಿಂದ ಬಿಲ್ ಶುರು ಆಗುತ್ತೆ. 1 ಲಕ್ಷದ ಮೇಲೆನೆ, 1 ಲಕ್ಷಕ್ಕಿಂತ ಕಡಿಮೆ ಬಿಲ್ ಇರೋದೇ ಇಲ್ಲ. ಅದರಿಂದ ಈ 2 ಹೊರೆಗಳೊಂದು ದೊಡ್ಡ ಹೊರೆ ಏನು ಸಾಮಾನ್ಯವಾದಂತ ಸಾರ್ವಜನಿಕರ ಮೇಲೆ, ರೈತರ ಮೇಲೆ, ಕಾರ್ಮಿಕರ ಮೇಲೆ, ಬಡ ಕುಟುಂಬಗಳ ಮೇಲೆ ಏನ್ ಬೀಳ್ತದೆ, ಈ ಒಂದು ಹೊರೆನ ಕಡಿಮೆ ಮಾಡ್ಬೇಕಂತಂದ್ರೆ ನಾವು ನಮ್ಮ ಗ್ರಾಮಗಳಲ್ಲಿ, ನಮ್ಮ ಪಂಚಾಯತಿ ಮಟ್ಟದಲ್ಲಿ, ನಮ್ಮ ಹೋಬಳಿ ಮಟ್ಟಗಳಲ್ಲಿ, ತಾಲೂಕಿನ ಮಟ್ಟಗಳಲ್ಲಿ ಶಿಕ್ಷಣದ ಗುಣಮಟ್ಟನ, ಸರ್ಕಾರಿ ಶಾಲೆಗಳ ಶಿಕ್ಷಣದ ಗುಣಮಟ್ಟನ ಮತ್ತೆ ಸರ್ಕಾರಿ ಆಸ್ಪತ್ರೆಗಳ ಒಂದು ಚಿಕಿತ್ಸೆ ಗುಣಮಟ್ಟನ ನಾವು ಏಳಿಕೆ ಮಾಡೋಂಥ ಒಂದು ಕೆಲಸನ ನಾವು ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಕ್ಷಿಣ್ ಫೌಂಡ್ರಿ ಅವರು ಈ ವರ್ಷ 2024-25ನೇ ವರ್ಷದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕೊಠಡಿಯ ನಿರ್ಮಾಣ ಏನ್ ಮಾಡಿದರೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾವು ಕೋರ್ತಾ ಇದ್ದೀವಿ. ಸತತವಾಗಿ ನಮಗೆ ಬೆಂಬಲಕ್ಕೆ, ನಮ್ಮ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಬಂದು ಈಗಾಗಲೇ ಚೊಕ್ಕಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಆಗಿರ್ಬೋದು, ನಾವು ಚಿಕ್ಕುಲ್ಲೂರಲ್ಲಿ ಆರೋಗ್ಯ ಕೇಂದ್ರದ ಒಂದು ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಚಿಕ್ಕುಲ್ಲೂರಲ್ಲಾಗಿರ್ಬೋದು, ಇವತ್ತಿಲ್ಲಿ ಈ ಒಂದು ಕಾರ್ಯಕ್ರಮ ಆಗಿರ್ಬೋದು, ಮುಂದೆ ಇರ್ತಕ್ಕಂಥ ರಂಗಮಂದಿರ ಆಗಿರ್ಬೋದು, ಹಲವಾರು ಕಾರ್ಯಕ್ರಮ ಈ ತರ ಅವರು ಬಂದು ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಕೈ ಜೋಡಿಸ್ಕೊಂಡು ಇವತ್ತೇನು CSR ಅಡಿಯಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಾಲೂಕಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥದ್ದು. ಅದಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ, ಇವತ್ತು ನಾವು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಈಗಾಗಲೇ ಪದ್ಮನಾಭ್ ಸರ್ ಅವರು ಸವಿಸ್ತಾರವಾಗಿ ನಾವು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಈಗ ನಾವು CSR ಅನುದಾನದಲ್ಲಿ ಬೀರಳ್ಳಿಯಲ್ಲಿ ಒಳ್ಳೆಯ ಶಾಲೆ, ನೂತನವಾದಂತಹ ಶಾಲೆನ ಮಾಡಿ ಖಾಸಗಿ ಶಾಲೆಗಳ ಒಂದು
ಮಟ್ಟಕ್ಕೆ ಆ ಒಂದು ಸರ್ಕಾರದ ಶಾಲೆನ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಾವಿವತ್ತು ನಂದಗುಡಿಯಲ್ಲಿ ಮಾಡಿದ್ದೀವಿ, PU ಕಾಲೇಜ್ ಮಾಡಿದ್ದೀವಿ, ಡಿಗ್ರಿ ಕಾಲೇಜ್ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತಿಲ್ಲಿ ನಮ್ಮ ದೊಡ್ಡೂರಲ್ಲಿ ಆಗಿದೆ, ಲಿಂಗಾಪುರದಲ್ಲಿ, ಮನಮಾಕಪುರದಲ್ಲಿ ಎಲ್ಲ ಶಾಲೆಗಳಲ್ಲಿ ಕೂಡ ಚೊಕ್ಕಡಿ ಇವರೇ ಮಾಡ್ಕೊಂಡು. ಮತ್ತೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮಲ್ಲಿಬ್ಬರಲ್ಲಿ ಕೂಡ ಒಂದು ಮನವಿ ಏನಂತಂದ್ರೆ, ಇದೇ ನಮ್ಮ ಕೈಗಾರಿಕಾ ಕ್ಷೇತ್ರದಲ್ಲಿ ಪಿಳಿಗುಂಪೆಯಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಹೊರ ರಾಜ್ಯಗಳಿಂದ, ನಮ್ಮಲ್ಲಿನ ಕರ್ನಾಟಕದಿಂದ ಹೊರಭಾಗಗಳಿಂದ ಇಲ್ಲಿ ಬಂದಿರತಕ್ಕಂಥ ಅವ್ರಿಗೆ ಸಾಕಷ್ಟು ಮಕ್ಕಳಿದ್ದಾರೆ. ಅವ್ರ ಮಕ್ಕಳು ಇವಾಗ ಒಂದು ದೊಡ್ಡ ಪ್ರಮಾಣದಲ್ಲಿ ಪಿಳಿಗುಂಪೆ ಶಾಲೆಯಲ್ಲಿ ಈಗ ಸುಮಾರು ಒಂದು 180ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ 180ಕ್ಕೂ ಹೆಚ್ಚು ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಾವಲ್ಲಿ ನೂತನವಾಗಿ ಇಂಡೋವಿಮ್ಮಲ್ಲಿ, ತಮ್ಮಲ್ಲಿ, ಗೋದ್ರೇಜಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡು ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಬಂದಿರತಕ್ಕಂಥ ಕಾರ್ಮಿಕ ಕುಟುಂಬಗಳ ಮಕ್ಕಳಿಗೆ ಒಂದು ಒಳ್ಳೆ ಗುಣಮಟ್ಟವಾದಂಥ ವಿದ್ಯಾಭ್ಯಾಸ ಕೊಡುವಂಥದ್ದು ಒಂದು ಮಾದರಿ ಶಾಲೆನ ವಿ ವಾಂಟ್ ಟು ಮೇಕ್ ಅ ಮಾಡೆಲ್ ಸ್ಕೂಲ್ ಥ್ರೂ ಕೋಆಪರೇಷನ್ ಆಫ್ ಆಲ್ ದಿ ಮೆಂಬರ್ಸ್ ಆಫ್ ದಿ ಇಂಡಸ್ಟ್ರಿಯಲ್ ಎಸ್ಟೇಟ್. ಸೊ ತಾವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಇದನ್ನು ಮಾಡಿದ್ರೆ ಒಂದು 50 ಲಕ್ಷದಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 10-15 ಕೊಠಡಿಗಳನ್ನ ನಾವು ಹಾಕಿ ಶಾಲೆನ ಮಾದರಿಯಾಗಿ ಪ್ರಾರಂಭ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದೇ ಸಂದರ್ಭದಲ್ಲಿ CSR ಅನುದಾನದಲ್ಲಿ ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನವನ್ನು ಒದಗಿಸಿದಂತಹ ಮೇ ದಕ್ಷಿಣ್ ಫೌಂಡ್ರಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ವಿಶ್ವಜಿತ್ ಬ್ಯಾನರ್ಜಿ ಅವರಿಗೆ ದೊಡ್ಡಹುಲ್ಲೂರು ಗ್ರಾಮಸ್ಥರು, ಶಾಲಾ ಶಿಕ್ಷಕರು ಹಾಗೂ ಶಾಸಕ ಶರತ್ ಬಚ್ಚೇಗೌಡ ಅವರು ಅಭಿನಂದನೆಯನ್ನು ಸಲ್ಲಿಸುವ ಕಾರ್ಯವನ್ನು ಇದೇ ಸಂದರ್ಭದಲ್ಲಿ ಮಾಡಿದರು.